ಆಹಾ! ಎಷ್ಟು ಸುಂದರ, ರಮ್ಯ, ರಮಣೀಯ, ರಸದೌತಣ. ಕವಿಗಳು ಹೋಲಿಸ್ತಾರೆ, ಹೆಂಗಸಿನ ಸೀರೆಯ ಗಾಳಿಯಲ್ಲಿ ತೂರಿಬಿಟ್ಟರೆ ಅದು ಹೇಗೆ ನಲಿಯುತ್ತಾ ಹಾರುತ್ತದೆಯೋ ಅದೇ ರೀತಿ ನದಿಯೂ ಕೂಡ ನಲಿಯುತ್ತಾ ಹರಿಯುತ್ತದೆ ಅನ್ನುವ ಒಂದು ಮಾತಿದೆ. ಅದು ಸುಳ್ಳಲ್ಲ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ. ಕಾಡು, ಮೇಡು, ಬೆಟ್ಟ, ಗುಡ್ಡ, ಹಳ್ಳ, ಕೊಳ್ಳ, ಹಸಿರ ಒಂದು ಪ್ರಕೃತಿಯ ಒಳಗೆ ನಲಿಯುತ್ತಾ ಆ ಕಾವೇರಿಯ, ಅಂದರೆ ತಲಕಾವೇರಿ ಹುಟ್ಟಿನ ಸ್ಥಳದಿಂದ ಇಲ್ಲಿಗೆ ಹರಿದು ಬಂದಿದೆ. ಇದು ಚುಂಚನಕಟ್ಟೆ ಫಾಲ್ಸ್. ಇದು ಫಾಲ್ಸ್ ಮತ್ತು ಕೋದಂಡರಾಮ ದೇವಸ್ಥಾನದ ಕ್ಷೇತ್ರಕ್ಕೆ ಹೋಗುವ ದ್ವಾರಕ. ಸುಮಾರು 5-6 ವರ್ಷಗಳ ಹಿಂದೆ ಈ ಚಿತ್ರಣ ಹೀಗಿರಲಿಲ್ಲ, ಬೇರೆ ರೀತಿಯೇ ಇತ್ತು. ಅದು ಹಳೆಯದಾಗಿತ್ತು. ಅಲ್ಲಿ ಕಾಣುತ್ತಿರುವ ದೇವಸ್ಥಾನವೇ ಕೋದಂಡರಾಮ ದೇವಸ್ಥಾನ. ಶನಿವಾರ, ಭಾನುವಾರ, ಇನ್ನಿತರೆ ರಜಾ ದಿನಗಳಲ್ಲಿ ಹಾಗೂ ಇದೇ ರೀತಿ ರಮಣೀಯವಾಗಿ ಹರಿಯುವ ಮಳೆಗಾಲದಲ್ಲಿ ಫಾಲ್ಸ್ ನೋಡುವ ಸಮಯದಲ್ಲಿ ಈ ರೀತಿ ಅಂಗಡಿ ಮುಗ್ಗಟ್ಟುಗಳು ಸಾಮಾನ್ಯವಾಗಿರುತ್ತದೆ. ಕೆಲವೊಂದು ಬಾರಿ ಜನಭರಿತ ಸಮಯದಲ್ಲಿ ಮತ್ತು ಜಾತ್ರಾ ಸಮಯದಲ್ಲಿ ಇಲ್ಲಿಗೆ ವೆಹಿಕಲ್ಗಳು ಬರೋದಕ್ಕೆ ಸಾಧ್ಯವಿರಲ್ಲ. ಪೊಲೀಸ್ ಬ್ಯಾರಿಕೇಡ್ಗಳು ಬಂದೋಬಸ್ತಲ್ಲಿರುತ್ತವೆ. ರಾಮನ ಭಕ್ತನಾದ ಆಂಜನೇಯನ ಕುಲದ ಕೋತಿ ಮಂಗಗಳು ಇಲ್ಲಿ ಹೇರಳವಾಗಿರುತ್ತವೆ. ರಾಮನ ಭಕ್ತ ಆಂಜನೇಯ ಎಂಬ ಮಾತು ಎಷ್ಟು ಸತ್ಯ ಅನ್ನೋದು ಈ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇದು ಜಲಪಾತಕ್ಕೆ ಹೋಗುವ ದ್ವಾರ. ಮೊದಲು ಇಲ್ಲಿ ಎಲ್ಲರಿಗೂ ಪ್ರವೇಶವಿತ್ತು. ರಮಣೀಯ ದೃಶ್ಯಗಳನ್ನು ನೋಡಿ ಮೈ ಮರೆಯುವಂಥ ಕ್ಷಣಗಳು ಎಲ್ಲರಿಗೂ ಕೂಡ ದೊರಕ್ತಾ ಇತ್ತು. ನಾವು ಕೂಡ ಚಿಕ್ಕವರಾಗಿದ್ದಾಗ ಇಲ್ಲಿಗೆಲ್ಲ ಎಷ್ಟು ಅಡ್ಡಾಡಿ, ಎಷ್ಟು ತಿರುಗಾಡಿ, ಇದರೊಳಗೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದು ತುಂಬ ಇದೆ. ಹಾಲು ನೊರೆಯಂಥ ಕಾವೇರಿ ತಾಯಿಯ ಈ ಹರಿವು ಎಲ್ಲರನ್ನೂ ಮೈ ಮರೆಸುತ್ತದೆ, ಮೈ ರೋಮಾಂಚನ ಮಾಡುತ್ತದೆ. ನೋಡುವರಿಗೆ ಒಂದು ಸುಂದರ ಅತ್ಯದ್ಭುತ ದೃಶ್ಯ ಅಂತಲೇ ಹೇಳ್ಬೋದು. ಈ ಹಿಂದಿನ ವರ್ಷಗಳಲ್ಲಿ ಸುಮಾರು ಜುಲೈ ಕೊನೆಯಲ್ಲಿ ಮೈದುಂಬಿ ಹರಿಯುತ್ತಿದ್ದ ಈ ಕಾವೇರಿ ತಾಯಿ ಈ ವರ್ಷ ಮೇ ಕೊನೆಯಲ್ಲಿ ಶುರುವಾಗಿ ಜೂನಲ್ಲಿ ಮೈದುಂಬಿ ಹರಿತಾ ಇರೋದನ್ನು ಕಣ್ತುಂಬಿಸ್ಕೋಬೋದು ಗೆಳೆಯರೆ. ಹಾಲು ನದಿಯ ನೀರಿನ ಜೊತೆ ಸೇರಿ ನಗುತ್ತಾ ಹರಿಯುತ್ತಿದ್ದಾಳೆ ಎಂದು ಅನಿಸುತ್ತದೆ. ಸ್ನೇಹಿತರೆ, ಈ ಹಿಂದಿನ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಹರಿಯುತ್ತಿರುವ ಕಾವೇರಿ ತಾಯಿಯ ಜಾಗದಲ್ಲಿ ಬೇಸಿಗೆಯ ಟೈಮಲ್ಲಿ ನಾವೆಲ್ಲರೂ ಕೂಡಿ ಓಡಾಡಿ ತುಂಬ ಎಂಜಾಯ್ ಮಾಡಿದ್ದೀವಿ. ಆದರೆ ಈಗ ಅದಕ್ಕೆ ಅವಕಾಶವಿಲ್ಲ. ಬೇಸಿಗೆಯಲ್ಲೂ ಕೂಡ ಅಲ್ಲಿಗೆ ಹೋಗಲು ಅವಕಾಶವಿಲ್ಲ. ಸ್ನೇಹಿತರೆ, ಇಲ್ಲಿ ಸೀತಾ ಮಡು ಎಂಬ ಒಂದು ಜಾಗವಿದೆ. ಅಲ್ಲಿ ಸೀತಾಮಾತೆ ಸ್ನಾನ ಮಾಡುವಾಗ ಲಕ್ಷ್ಮಣ ಬಂದಾನು ಎಂಬ ಅರಿವು ತಿಳಿದು ಆ ಬಂಡೆಯನ್ನೇ ಸೀಳಿ ದೇವರ ಗುಡಿಯೊಳಗೆ ಪ್ರವೇಶ ಮಾಡಿದಳು ಎಂಬ ಒಂದು ಪ್ರತೀತಿ ಇದೆ. ಅದೇ ಈ ಜಾಗ. ಅಲ್ಲಿ ಸೀತಾ ಮಾತೆ ಕುಳಿತು ಸ್ನಾನ ಮಾಡುವಾಗ ಪಾದದ ಗುರುತು ಇವಾಗಲೂ ನೋಡ್ಬೋದು ಗೆಳೆಯರೆ. ಆದರೆ ಬೇಸಿಗೆಯಲ್ಲಿ ಹೋದರೂ ಮಾತ್ರ. ಆದರೂ ಈ ಬೇಸಿಗೆಯಲ್ಲೂ ಕೂಡ ಇವಾಗ ಅಲ್ಲಿಗೆ
ಅವಕಾಶವಿಲ್ಲ. ಇದೇ ಸೀತಾಮಾತೆ ದೇವಸ್ಥಾನಕ್ಕೆ ಓಡಿ ಬಂದು ಸೇರಿದ ದಾರಿ. ನಾವು ಚಿಕ್ಕವರಿದ್ದಾಗ ಈ ದಾರಿಯಲ್ಲಿ ಎಷ್ಟೋ ಸಿನಿಮಾ ಶೂಟಿಂಗ್ಗಳು ನಡೆದಿದ್ದು ನೋಡಿದ್ದೀವಿ. ಜನಜಂಗುಳಿ ಸಮಯದಲ್ಲಿ ಈ ಜಾಗದಲ್ಲಿ ಪೊಲೀಸ್ ಬಂದೋಬಸ್ತ್ ಸದಾ ಇದ್ದೇ ಇರುತ್ತೆ. ಕಾವೇರಿ ತಾಯಿ ತುಂಬಿ ಹರಿಯುವಾಗ ಇಂಥ ಸಮಯದಲ್ಲಿ ಏನು ಕಷ್ಟ ಇರುತ್ತೆ, ಎಷ್ಟು ಡೇಂಜರಸ್ಸು, ಎಂಥೆಂಥ ಜಾಗದಲ್ಲಿ ಏನೇನು ಎನ್ನುವ ಎಚ್ಚರಿಕೆಯ ಫಲಕವನ್ನು ಇಲ್ಲಿ ಇಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಓಡಾಡಬೇಕಾಗಿದೆ. ಕೋತಿಗಳು ಈ ಜಾಗದಲ್ಲಿ ಅತಿ ಹೇರಳವಾಗಿರುವುದರಿಂದ ಸದಾ ಜನಗಳ ಕೈನೇ ಕಾಯ್ತಾ ಇರ್ತವೆ. ಪಾಪ ಅವಕ್ಕೆ ಹೊಟ್ಟೆಪಾಡು, ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ. ಜೋಪಾನ. ಸ್ನೇಹಿತರೆ, ಇಲ್ಲಿ ಕುಳಿತು ಆರಾಮ್ಸೆಯಿಂದ ಆ ಜಲಪಾತವನ್ನು ವೀಕ್ಷಿಸಲು ತುಂಬ ವ್ಯವಸ್ಥೆ ಇದೆ. ಬೆಂಚ್ಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗಿ ಕೊಡಗಿನ ಹಸಿರ ಮೈಸಿರಿಯ ಒಳಗೆ ಹರಿದು ಕುಶಾಲನಗರದ ಹಾರಂಗಿ ಡ್ಯಾಮ್ ಅನ್ನು ಸೇರ್ತಾಳೆ ಕಾವೇರಿ ತಾಯಿ. ಅಲ್ಲಿಂದ ಹಳ್ಳಿಗಳ ನಡುವೆ ಹರಿದು ಬಂದು ಕಟ್ಟೇಪುರ ಕಟ್ಟೆಯನ್ನು ಸೇರ್ತಾಳೆ. ಆ ಕಟ್ಟೇಪುರ ಕಟ್ಟೆ ಕೂಡ ತುಂಬ ರಸದೌತಣವಾಗಿರುತ್ತದೆ ನೋಡೋಕ್ಕೆ ಈ ಟೈಮಿಗೆ. ಮುಂದೆ ಸಾಗಿ ಬಂದು ರಾಮನಾಥಪುರದ ದೇವಾಲಯಗಳ ತಪಲಿನಲ್ಲಿ ಹರಿದು ಕೇರಳಾಪುರದ ಸಮೀಪದಲ್ಲಿ ಸಾಗಿ ಬಂದು ಈ ಚುಂಚನಕಟ್ಟೆ ಅಪರೂಪದ ಸುಂದರ ತಾಣವಾದ ಧನುಸ್ಕೋಟಿ ಎಂಬ ಈ ಜಲಪಾತದಲ್ಲಿ ಧುಮುಕುತ್ತಾಳೆ. ಜಾರಿ ಹರಿದು ನಗುತ್ತಾ ಮುಂದೆ ಸಾಗಿ ಹೋಗುತ್ತಾಳೆ ಎತ್ತ ಅಂತ ತಿಳಿದುಕೊಂಡಿರಿ. ಕಪ್ಪಡಿ ಕ್ಷೇತ್ರದ ಕಡೆಗೆ ಅಲ್ಲಿ ಅತಿ ಸುಂದರವಾಗಿ ಮೈದುಂಬಿ ಹರಿಯುತ್ತಿರುತ್ತಾಳೆ. ಆದರೆ ಈ ಥರ ಫಾಲ್ಸ್ ಇಲ್ಲ. ಅದರಿಂದ ಮುಂದೆ ಸಾಗಿ KR ನಗರ ಎಡತೋರೆ ಕಡೆ ಸಾಗಿ ಅರ್ಕೇಶ್ವರ ದೇವಸ್ಥಾನದ ಹತ್ರ ತುಂಬ ಸುಂದರವಾಗಿ ಹರಿತಾ ಹೋಗ್ತಾಳೆ. ಎತ್ತ ಕಡೆ ಮೈಸೂರಿನ KRS ಡ್ಯಾಮ್ ಕಡೆ. ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇರೋದು ವಾಚ್ ಟವರ್, ಅಂದರೆ ಎತ್ತರದಲ್ಲಿ ನಿಂತ್ಕೊಂಡು ನೋಡುವಂತಹ ಜಾಗ. ಬನ್ನಿ ನೋಡೋಣ. ಅದು ಹನುಮಂತನ ವಿಗ್ರಹ. ಹಿಂದೆ ಆ ಜಾಗ ಕಲ್ಯಾಣ ಮಂಟಪವಾಗಿತ್ತು. ಈಗ ಹನುಮಂತನ ವಿಗ್ರಹ ಇದೆ. ವಾಚ್ ಟವರ್ ಮೇಲೆ ಹತ್ತಿ ಹೋಗುವ ಮೆಟ್ಟಿಲುಗಳು. ದೂರದಿಂದ, ಅಂದರೆ ಎತ್ತರದಿಂದ ಆ ಫಾಲ್ಸ್ ಅನ್ನು ನೋಡೋದಕ್ಕೆ ಒಂದು ಸ್ವರ್ಗ ತಾಣ, ಸ್ವರ್ಗ ದೃಶ್ಯ. ಮೈ ರೋಮಾಂಚನ. ಈ ವಾಚ್ ಟವರ್ ಮೇಲಿಂದ ನಿಂತು ನೋಡುವಾಗ ಕೋದಂಡರಾಮ ದೇವಸ್ಥಾನದ ದೃಶ್ಯ ಹೀಗೆ ಕಾಣ್ತದೆ ಗೆಳೆಯರೇ. ಮೈ ಮರೆಸುತ್ತದೆ, ರೋಮಾಂಚನವಾಗಿಸುತ್ತದೆ. ನೀರಿನ ತಂಪಿನ ಹವಾ ಗಾಳಿಯಲ್ಲಿ ತೇಲಿ ಬಂದು ಮುಖಕ್ಕೆ ತಟ್ಟಿ ಕಚಗುಳಿ ಇಡುತ್ತದೆ. ಈ ಸಮಯದಲ್ಲಿ ಮಾರ್ನಿಂಗಿಂದ ಹಿಡಿದು ಸಂಜೆವರೆಗೂ ಜನ ಹೋಗೋದು ಬರೋದು ನಿರಂತರವಾಗಿರುತ್ತದೆ. ಕೊಡಗಿನಲ್ಲಿ ಹುಟ್ಟಿ ಕರ್ನಾಟಕದ ಎಷ್ಟೋ ಊರುಗಳಿಗೆ ನೀರಂಚುವ ನಮ್ಮ ಈ ಕಾವೇರಿ ತಾಯಿ ನಮ್ಮೂರಿನ ಹತ್ರ ಹರಿತಾ ಇರೋದು ತುಂಬ ಖುಷಿ, ತುಂಬ ಪುಣ್ಯ, ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು. ಗೆಳೆಯರೇ, ಕಾವೇರಿ ತಾಯಿಯ ಈ ನೀರಿನಿಂದ ಚುಂಚನಕಟ್ಟೆಯ ಸಮೀಪ ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ. ಅದು ಗ್ರಾಫೈಟ್ ಇಂಡಿಯಾ ಎಂಬ ಹೆಸರಿನಲ್ಲಿ. ಈ ಜಾಗಗಳಲ್ಲಿ ಕೆಲವು ಟೈಮ್ ನೋಡ್ಬೋದು, ಆದರೆ ಎಲ್ಲ ಟೈಮಲ್ಲೂ
ಅಲ್ಲಿ ವೀಕ್ಷಿಸೋದಕ್ಕೆ ಬಿಡೋದಿಲ್ಲ. ರಮ್ಯ ರಮಣೀಯ ಈ ಸುಂದರ ನೋಟವನ್ನು ಈ ವಾಚ್ ಟವರಿಂದ ನೋಡೋದಕ್ಕೆ ಒಂದು ಸ್ವರ್ಗ ನೋಟ. ಕೆಲವೊಂದು ಬಾರಿ ಜೋರು ಮಳೆಯಾದಾಗ, ಡ್ಯಾಮಿಂದ ಅತಿ ನೀರು ಬಂದಾಗ ಅಲ್ಲಿ ಕಾಣಿಸುತ್ತಿರುವ ಯಾವ ಕಲ್ಲು ಕೂಡ ಕಾಣಿಸಲ್ಲ. ಅದರ ಮೇಲೆ 10-15 ಅಡಿ ನೀರು ಹರಿತಾ ಇರುತ್ತೆ, ಧುಮುಕ್ತಾ ಇರುತ್ತೆ. ಆವಾಗ ನೋಡೋದಕ್ಕೆ ಇನ್ನೂ ಸುಂದರ, ಅತಿ ಸುಂದರ ದೃಶ್ಯಗಳು. ಗೆಳೆಯರೇ, ಅಲ್ಲಿ ಕಾಣುತ್ತಿರುವ ಆ ಬಂಡೆಯ ಒಳಗೆ ಗಣಪತಿಯ ದೇವರ ವಿಗ್ರಹ ಇದೆ. ಅದನ್ನು ಮೊದಲು ನೋಡುವುದಾಗಿತ್ತು, ಆದರೆ ಈಗ ಮುಂದೆ ನೋಡೋದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಪ್ರವೇಶ ಇಲ್ಲ. ಹಿಂದಿನ ದಿನಗಳಲ್ಲಿ ಆ ಬಂಡೆಗಳ ಮೇಲೆಲ್ಲ ನಾವು ಓಡಾಡಿರೋದನ್ನು ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗುತ್ತೆ. ಅದು ನಮ್ಮ ಪುಣ್ಯ ಅನ್ಕೋಬೇಕು. ಪೋಲಿ ಪುಂಡ್ರು ಎಷ್ಟೆಷ್ಟು ಜನಗಳು, ಯಾವ್ಯಾವ ರೀತಿಯ ಜನಗಳು ಬಂದು ಎಂತೆಂಥ ರೀತಿಯ ಕೆಟ್ಟ ಚಟುವಟಿಕೆಗಳನ್ನು ನಡೆಸೋದು, ವಿದ್ಯಾರ್ಥಿಗಳು ಟೂರ್ಗೆ ಅಂತ ಬಂದು ಕಾಲು ಜಾರೋದು, ಸ್ನಾನ ಮಾಡೋಕ್ಕೆ ಹೋಗೋದು, ಅಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡಿರುವಂಥ ಉದಾಹರಣೆಯಿಂದ ಅಲ್ಲಿ ಯಾರೂ ಹೋಗಲು ಪ್ರವೇಶವನ್ನು ನಿಷೇಧಿಸಿದ್ದಾರೆ. ಸ್ನೇಹಿತರೆ, ಹಿಂದೆ ಈ ನಮ್ಮ ಗೆಳೆಯರೆಲ್ಲ ಸೇರಿಸ್ಕೊಂಡು ಈ ಬಂಡೆ ಮೇಲೆ ಎಷ್ಟೋ ಫೋಟೋ ತಗೊಂಡಿದ್ದೀವಿ, ಎಷ್ಟೋ ಫೋಟೋ ತಗೊಳಿಸ್ಕೊಂಡಿದ್ದೀವಿ. ಬನ್ನಿ ಕೆಳಗಡೆ ಹೋಗಿ ಮತ್ತೆ ಹಲವು ದೃಶ್ಯಗಳನ್ನು ನೋಡೋಣ. ಸೆಲ್ಫಿ ಗೀಳು ಯುವಕ ಯುವತಿಯರಿಗೆ ಇವತ್ತಿನ ಕಾಲದಲ್ಲಿ ಕಾಮನ್. ಆದರೆ ಈ ಜಾಗದಲ್ಲಿ ಸೆಲ್ಫಿ ತೊಗೊಳಕ್ಕೆ ಹೋದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾನು ನಿಂತಿರೋದು ಇದು ವಾಚ್ ಟವರ್ ಮೇಲೆ, ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ, ಆದರೂ ಎಚ್ಚರಿಕೆ. ಪ್ರತಿ ವರ್ಷ ಜುಲೈ ಇಲ್ಲ ಆಗಸ್ಟ್ ಕಾವೇರಿ ತಾಯಿ ಮೈದುಂಬಿದಾಗ ಭಾಗೀನ ಮತ್ತು ಜಲಮಹೋತ್ಸವ ಎಂದು ಕಾರ್ಯಕ್ರಮ ಮಾಡುವಾಗ ರಾತ್ರಿ ಹೊತ್ತು ಲೇಸರ್ ಲೈಟ್ ಬಿಟ್ಟು ಕಲರ್ ಲೈಟಲ್ಲಿ ಈ ಸ್ವರ್ಗ ತಾಣ, ಈ ನೀರು ಧುಮುಕೋದ್ರಲ್ಲಿ ನೋಡಿದ್ರೆ ಸ್ವರ್ಗನೇ ಅನಿಸ್ಬೇಕು, ಆಗಿರುತ್ತೆ. ಇವರು ನಮ್ಮ ಬ್ರದರು, ಚಿಕ್ಕ ವಯಸ್ಸಿಂದ ಸ್ನೇಹ ಕೂಡ. ಎಲ್ಲ ನಾವು ಗುಂಪಲ್ಲಿ ಹಬ್ಬಕ್ಕೆ ಮತ್ತು ಹಬ್ಬದ ಮರುದಿನ ಅದೇ ವಿಶೇಷವಾಗಿ ನಾವು ಈ ಜಾಗಕ್ಕೆ ಬಂದು ಬಾಡಿಗೆ ಕ್ಯಾಮ್ರಾ ತೊಗೊಂಡ್ಬಂದು ಸ್ಟೈಲಿಸು ಅದು ಇದು ತೊಗೊಂಡು ಏನೋ ಫೋಟೋ ತೊಗೊಂಡು ಖುಷಿ ಪಡಬೇಕಾದ್ರೆ ಇವರು ಕೂಡ ಇರ್ತಿದ್ರು. ತುಂಬ ಜನ ಸ್ನೇಹಿತರಿದ್ರು. ಇವಾಗ ಯಾರು ಇಂಥ ಸಂದರ್ಭ ಬರೋ ಚಾನ್ಸ್ ಇಲ್ಲ. ಅವರಲ್ಲಿ ಒಬ್ಬರು ಕೂಡ. ಇದು ಹನುಮಂತನ ವಿಗ್ರಹ. ಇತ್ತೀಚೆಗೆ ಅಮೃತ ಶಿಲೆಯಲ್ಲಿ ಕೆತ್ತಿಸಿ 15-20 ಅಡಿ ಅಂತ ಏನೋ ಹೇಳ್ತಾರೆ, ನಮಗೆ ಕನ್ಫರ್ಮ್ ಇಲ್ಲ, ಅಷ್ಟು ಎತ್ತರವಾಗಿ ಅದ್ಭುತವಾಗಿ ನಿಲ್ಲಿಸಿದ್ದಾರೆ. ಆದರೆ ಈ ಜಾಗದಲ್ಲಿ ಮೊದಲು ಈ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಮದುವೆಯ ಮಂಟಪ ಹಾಗೆ ಸಮುದಾಯ ಭವನ ಇತ್ತು, ನಾವು ನೋಡಿದ್ದು. ಆದರೆ ಇವಾಗ ಈ ಚಿತ್ರಣ ಹೀಗಿದೆ ನೋಡಿ. ಸ್ನೇಹಿತರೆ, ಈ ಹಿಂದೆ ಈ ದೇವಸ್ಥಾನದ ಸುತ್ತಮುತ್ತಲಿನ ಚಿತ್ರಣ ಬೇರೆ ರೀತಿಯೇ ಇತ್ತು. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಶ್ರೀಯುತ ಸಾರಾ ಮಹೇಶ್ ಅವರು
ಶಾಸಕರಾದಾಗ ಅವರ ಚುನಾವಣಾ ಅವಧಿಯಲ್ಲಿ ಈ ಎಲ್ಲ ಚಿತ್ರಣವನ್ನು ನವೀಕರಿಸಲಾಯಿತು, ಬದಲಾಯಿಸಲಾಯಿತು. ನಮಗೆ ಈ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಈ ರೀತಿ ಹೊಸ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಚಿಕ್ಕವರಾಗಿದ್ದಾಗ ಬಾಡಿಗೆ ಕ್ಯಾಮ್ರಾ ತಂದು ಈ ಮರದಡಿ ಎಲ್ಲರೂ ನಿಂತು ಸ್ಟೈಲಿಶ್ ಆಗಿ ಫೋಟೋ ತೆಗೆಸ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಈ ಮರದಡಿ ಕೂತು ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸ್ನೇಹಿತರೆ, ನಮ್ಮೂರಿಂದ ಸುಮಾರು 10 ಕಿಲೋಮೀಟ್ರಿಂದ ನಮ್ಮ ಗ್ರಾಮ ದೇವತೆ ಕಿತ್ತೂರಮ್ಮ ತಾಯಿಯನ್ನು ಹೊತ್ತು ನಡೆದು ತಂದು ಇಲ್ಲಿ ಈ ಕಾಣ್ತಿದೆಯಲ್ಲ ಆ ಜಾಗದಲ್ಲಿ ಕಾವೇರಿ ತಾಯಿಯ ನೀರಿನಲ್ಲಿ ಸ್ನಾನ ಮಾಡಿಸಿ ಶೃಂಗಾರ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಅದು ಆ ದಿನ ನಮಗೆ ತುಂಬ ಅದ್ಭುತವಾಗಿರುತ್ತೆ. ಕೆಲವೊಂದು ಬಾರಿ ಜೋರು ಹೊಳೆ ನದಿ ಬಂದಾಗ ಇಲ್ಲಿ ಕಾಣ್ತಾ ಇರೋ ಯಾವ ಮಂಟಪ ಜಾಗ ಎಲ್ಲವೂ ಕೂಡ 3/4% ಮುಚ್ಚಿರುತ್ತೆ, ಮುಳುಗಿ ಹೋಗಿರುತ್ತೆ. ವರ್ಷಕ್ಕೊಂದು ಬಾರಿ ದೇವರು ತಂದಾಗ ಈ ಜಾಗದಲ್ಲಿ ನಮ್ಮ ಊರಿನ ಎಲ್ಲ ಪ್ರಜೆಗಳು ಬಂದವರೆಲ್ಲ ಇಲ್ಲಿ ಸ್ನಾನ ಮಾಡಿ ಮಡಿಯಾಯ್ತೀವಿ. ಇಲ್ಲಿ ಮಕ್ಕಳಿಗಾಗಿ ಒಂದು ಚಿಕ್ಕ ಪಾರ್ಕ್ ಕೂಡ ಇದೆ, ಆಟೋಪಕರಣಗಳು ಇದ್ದಾವೆ. ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಕೆಲವು ಟೈಮ್ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಇದು ತೇರು ನಿಲ್ಲಿಸುವ ಮನೆ. ಎಂದಾದರೂ ಸಾಧ್ಯವಾದರೆ ಜೂನ್ ಅಥವಾ ಜುಲೈ ಅಥವಾ ಆಗಸ್ಟ್ನಲ್ಲಿ ನಡೆಯುವ ಜಲ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಲೇಸರ್ ನೈಟ್ನ ಕಲರ್ಫುಲ್ ಕಲರಲ್ಲಿ ಈ ನದಿಯನ್ನು ನೋಡಿ ಆನಂದಿಸಿ. ಈ ಜಲಪಾತವನ್ನು ನೋಡಿ ಮೈ ಮರೆಯಿರಿ. ಜಲಪಾತೋತ್ಸವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯೋದು. ಹೆಸರಾಂತ ಕಲಾವಿದರು, ಹೆಸರಾಂತ ಸಾಧಕರನ್ನು ಕರೆಸು ಸನ್ಮಾನ ಮಾಡಲಾಗುತ್ತೆ. ಅವರಿಂದ ಮನೋರಂಜನಾ ಕಾರ್ಯಕ್ರಮ ಕೂಡ ಏರ್ಪಾಡಾಗುತ್ತೆ. ಇದು ಚುಂಚನಕಟ್ಟೆ ಊರಿನ ಗರ್ಭಭಾಗ ಸರ್ಕಲ್. ಇಲ್ಲಿ ಬಸವನ ವಿಗ್ರಹ ತುಂಬ ಮೆರುಗು ಕೊಡುತ್ತೆ. ಈ ಸುಂದರ ತಾಣಕ್ಕೆ ಸೆಕ್ಯೂರ್ ಆಗಿರುವ ಪೊಲೀಸ್ ಸ್ಟೇಷನ್.